ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ವಿಧಾನಸಭೆಯಲ್ಲಿ ಹನೂರು ಎನ್ಕೌಂಟರ್ ಕೇಸ್ ಸದ್ದು ಮಾಡಿದೆ. ಕಲಾಪ ಪ್ರಾರಂಭವಾಗ್ತಿದ್ದಂತೆ ಸರ್ಕಾರದ ವಿರುದ್ಧ ವಿಪಕ್ಷ ಕಿಚ್ಚು ಹೊತ್ತಿಸಿದೆ. ಎನ್ಕೌಂಟರ್ ವಿಚಾರಕ್ಕೆ ಪ್ರಶ್ನೆಗಳ ಸುರಿಮಳೆಗೈದಿರುವಂತ ಬಿಜೆಪಿ ನಕಲಿ ಎನ್ಕೌಂಟರ್ ಅಂತ ಜನ ಹೇಳ್ತಿದ್ದಾರೆ. ಉತ್ತರ ಕೊಡಿ ಅಂತೇಳಿ ವಿಚಾರ ಪ್ರಸ್ತಾಪ ಮಾಡಲಾಗಿದೆ. ಇದು ಕೊಲೆ. ಸರ್ಕಾರ ಮೂವರನ್ನ ಕೊಲೆ ಮಾಡಿದೆ ಅಂತ ಆರೋಪಿಸಿದ ವಿಪಕ್ಷ. ಆಡಳಿತ ಮತ್ತು ವಿಪಕ್ಷ ಶಾಸಕರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಉತ್ತರ ಕೊಡೋವರೆಗೆ ಸದನ ನಡೆಯೋದಕ್ಕೆ ಬಿಡಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಗುಡುಗಿದ್ದಾರೆ. ಇದು ಕೊಲೆ, ಮೂವರನ್ನ ಬಲಿ ಪಡೆದಿದೆ ಸರ್ಕಾರ. ಇದಕ್ಕೆ ಉತ್ತರ ಕೊಡೋವರೆಗೂ ಕೂಡ ಸದನ ಮುಂದುವರಿಯೋದಕ್ಕೆ ನಾವು ಬಿಡಲ್ಲ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಪಟ್ಟು ಹಿಡಿದಿರೋದು. ಸರ್ಕಾರ ಮೂವರನ್ನ ಕೊಲೆ ಮಾಡಿದೆ, ಇದ್ರ ಬಗ್ಗೆ ಚರ್ಚೆ ಆಗಬೇಕು ಅಂತ. ತಪ್ಪಿಸ್ಕೊಂಡು ಹೊರಡೋಗ್ತಾ ಇದೆಯಾ? ಖಂಡಿತವಾಗಿ ರೈತರು ತಕ್ಷಣ ತಪ್ಪಿಸ್ಕೊಂಡು ಹೋಗುವಂತ ಕೆಲಸ ಏನೂ ಆಗಿಲ್ಲ. ಮತ್ತೆ ಇನ್ನೇನು ಕ್ಲಾರಿಫಿಕೇಶನ್ಗೆ ಅವಕಾಶ ಕೊಡ್ಲಿ ಸರ್ಕಾರ, ಅಷ್ಟೇ. ಚರ್ಚೆ ಬೇಡ. ಅಧ್ಯಕ್ಷ ಕ್ವಶನ್ ಅವರ್ ಆದ ನಂತರ ಕ್ಲಾರಿಫಿಕೇಶನ್ ತಗೋಬೇಕು ಅಂತ ಯಾವ ನಿಯಮದಲ್ಲಿ ಪ್ರಕಾರ ಕೊಡಿ. ಚರ್ಚೆ ಬೇಡ. ಕ್ಲಾರಿಫಿಕೇಶನ್ ಕೇಳಿದರೆ ಕ್ಲಾರಿಫಿಕೇಶನ್ ಕೊಡಿ. ಅಲ್ಲ, ಈಗ ನಾನು ಕ್ವಶನ್ ಅವರ್ ಕರೆದೇನೆ ಅದಕ್ಕೆ ನಿಮ್ಗೆ ಹೇಳೋದು, ಅದಾದ್ಮೇಲೆ ನಿಮ್ಗೆ ಕೂಡ ಅವಕಾಶ ಮಾಡಿಕೊಡ್ತೀವೇನೋ. ನೀವು ಮೊದಲೇ ಬರಲ್ಲ ಕರೆದಿದ್ದೀರಾ? ಕ್ವಶನ್ ಕ್ಲಾರಿಫಿಕೇಶನ್ ಅಂತ ಯಾವ ನಿಯಮದಲ್ಲಿ ಹೇಳಿ. ಇಲ್ಲ ಆ ತರ ಏನಿಲ್ಲ. ಅವ್ರ ಕಡೆ ಹೋಗ್ಬೇಡಿ ನೀವು. ಅಧ್ಯಕ್ಷರೇ ಮಾತಾಡೋದಕ್ಕೆ ಅವಕಾಶ ಕೊಡಿ. ಅಧ್ಯಕ್ಷರೇ, ನೀವು ಯಾವ ನಿಯಮದಲ್ಲಿ ಇದೆ ಅದು ಹೇಳಕ್ಕೆ? ಕ್ವಶನ್ ಅವರ ಯಾವ ನಿಯಮ? ನೀವು ಮೊದಲೇ 145 ಏನ್ ಹೇಳುತ್ತೆ? 147 ಮಾನ್ಯ ಅಧ್ಯಕ್ಷರೇ, ನೋ ಡಿಬೇಟ್ ಶಾಲ್ ಬಿ ಪರ್ಮಿಟೆಡ್ ಆನ್ ದಿಸ್ ಸ್ಟೇಟ್ಮೆಂಟ್. ನೆಕ್ಸ್ಟ್ ಸೆಂಟೆನ್ಸ್ ಓದಿ. ಈಗಾಗಲೇ ಪ್ರಶ್ನೋತ್ತರ ಅವಧಿ ಅಂತ ಘೋಷಣೆ ಮಾಡಿದ್ದಾರೆ. ಪೀಠಕ್ಕೆ ಗೌರವ ಕೊಟ್ಟು ಅದಾದ ನಂತರ ನಿಮ್ಮ ಕ್ಲಾರಿಫಿಕೇಶನ್ ಅಧ್ಯಕ್ಷರು ಯಾರು ಹೇಳಿ ಸರ್? ಕ್ಲಾರಿಫಿಕೇಶನ್ ಇಲ್ಲ ಅಂದ್ರೆ ಈಗಾಗಲೇ ಸಚಿವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಬೈ ಮಿನಿಸ್ಟರ್. ಕ್ಲಾರಿಫಿಕೇಶನ್ ತಗೊಳ್ಳೋಕೆ ಅವಕಾಶ ಇದೆ. ಮೆಂಬರ್ಸ್ ಮೇ ಬಿ ಪರ್ಮಿಟೆಡ್ ಟು ಆಸ್ಕ್ ಕ್ಲಾರಿಫಿಕೇಶನ್ ಫಾರ್ ದ ಪರ್ಪಸ್ ಆಫ್ ವಿಧಾನಸಭಾ ಅಧ್ಯಕ್ಷರು ಸಮಾಧಾನ. ನೀಟ್ ಪರೀಕ್ಷೆ ಬಗ್ಗೆ ಗುಜರಾತ್ ನಲ್ಲಿ ಎನ್ಕೌಂಟರ್ ಸ್ಪೆಷಲಿಸ್ಟ್ ಆಯ್ತು. ಎನ್ಕೌಂಟರ್ ಸ್ಪೆಷಲಿಸ್ಟ್ ನೀವು. ಗುಜರಾತ್ ಮಾಡಿದ್ರು ನೀವು. ರೈತರ ಮೇಲೆ ಗೋಲಿಬಾರ್ ಮಾಡಿದ್ದೀರಿ. ಗುಜರಾತ್ ನೀವು ಜನರ ಮೇಲೆ ಮಾಡಿದ್ದೀರಿ. ಮರ್ತ್ಬಿಟ್ಟು ಇಲ್ಲಿ ಮಂದಿ ಮೇಲೆ ಒಬ್ಬರಿಗೆ ಮಾತ್ರ ನೀವು ಮಾಡಬೇಕು ಅಂತ ಇದ್ದೀವಿ. ನಮ್ಮ ಗೋಲಿಬಾರ ಕೇಳು ಒಬ್ರು ಸಭಾಧ್ಯಕ್ಷರೇ, ಮತ್ತೆ ಡಿಬೇಟ್ ಆದಂಗೆ ಆಗತ್ತೆ. ಅದು ಸಭಾಧ್ಯಕ್ಷರ ವಿರೋಧ ಪಕ್ಷದ ನಾಯಕರ ಮೇಲೆ ವಿಶ್ವಾಸ ಇಲ್ವಾ ನಿಮ್ಗೆ? ಅಧ್ಯಕ್ಷೆ, ಅವ್ರ ಕ್ಲಾರಿಫಿಕೇಶನ್ ಕೇಳಿ. ಆಯ್ತು, ಅದಕ್ಕೆ ಹಿಂಗ ಅಂದ್ರೆ ಏನ್ ಹೇಳ್ಬೇಕು? ವಿರೋಧ ಪಕ್ಷ ನಾಯಕರೇ
Your leader is there. ನಿಮ್ ಲೀಡರ್ ಇದ್ದಾರೆ, ಕೇಳಿ ಅವ್ರ ಮೇಲೆ ಇದು ಇಲ್ವಾ? ಯಾರು ಸಭಾಧ್ಯಕ್ಷ ಭಾಷಣ ಮಾಡಬೇಡಿ, ಕ್ಲಾರಿಫಿಕೇಶನ್ ಕೇಳಿ. ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ರೈತರಿಗೆ ಒಂದ್ಸತಿ ಬರಗಾಲದ ಬರಿ ಬಂದೈತಿ. ಆ ಬರಗಾಲದ ಬರಿಗೆ ಸರ್ಕಾರ ಏನ್ ಮಾಡ್ತಾ ಇಲ್ಲ. ಯಾವ ಚರ್ಚೆ, ಬರಗಾಲ ಚರ್ಚೆ ಮಾಡೋಣ. ಎನ್ಕೌಂಟರ್ ಮಾಡಿ ಬೆಲ್ಲದವ್ರು ಬರಗಾಲ ಚರ್ಚೆ ಮಾಡೋಣ. ಅಲ್ಲ, ಬರಗಾಲದ ಬರಿ ಐತಿ, ಅದಕ್ಕೇನು ಮಾಡ್ತಾ ಇಲ್ಲ ಸರ್ಕಾರ. ಅದ್ರ ಬಗ್ಗೆ ಏನು ಕ್ರಮ ತೆಗೆದುಕೊಂಡಿಲ್ಲ. ರೈತರಿಗೆ ಗುಂಡಾರಿಸ್ತಾ ಇದ್ದೀರಿ. ಇದು ಅಶೋಕ್ ಅವ್ರಿಗೆ ಮಾತಾಡಕ್ ಬಿಡ್ತಾ ಇಲ್ಲ. ಬೇರೆ ಆಂತರಿಕ ರಾಜಕಾರಣ ಮಾತಾಡಕ್ ಬಿಡಿ. ನಿಮ್ ನಿಮ್ಗೆ ಅವಕಾಶ ಮಾಡಿಕೊಟ್ಟಿನಿ, ನೀವು ಪ್ರಾರಂಭ ಮಾಡಿ. ಸಭಾಧ್ಯಕ್ಷರೇ, ಒಂದೇ ನಿಮಿಷ. ಒಂದ್ ನಿಮಿಷ ಅಧ್ಯಕ್ಷರೇ, ಪ್ರದೀಪ್ ಅವರೇ, ಕುಂತ್ಕೊಳ್ಳಿ. ಪ್ಲೀಸ್ ಸಿಟ್ ಡೌನ್. ಪ್ರದೀಪ್, ಅದನ್ನ ಹೇಳ್ತೀನಿ, ನೋಡ್ತೀನಿ. ಅಧ್ಯಕ್ಷರೇ, ತಾವು ಅಂತೂ ಇಂತೂ ನಮ್ಗೆ ಅವಕಾಶ ಕೊಡಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೀರಾ. ಕೊಟ್ಟಿವಿ, ಈಗ ಮತ್ತೆ ಪ್ರಯತ್ನಕ್ಕೆ ಕೊಟ್ಟಿಲ್ಲ, ಅರ್ಧ ಕೊಟ್ಟಿದ್ದೀರಾ. ಅರ್ಧ ಸತ್ಯ ಕೊಟ್ಟಿದ್ದೀರಾ, ಅರ್ಧ ಕೊಟ್ಟಿದ್ದೀರಾ ಅಷ್ಟೇ, ಪೂರ್ತಿ ಕೊಟ್ಟಿಲ್ಲ ನಮ್ಗೆ. ಅದೇ ಸ್ವಾತಂತ್ರ್ಯ ಅಂತಾರಲ್ಲ, ಅರ್ಧ ಸ್ವಾತಂತ್ರ್ಯ ನಮ್ಗೆ ಇವಾಗ ಕೊಟ್ಟಿರೋದು, ಪೂರ್ತಿ ಸ್ವಾತಂತ್ರ್ಯ ಕೊಟ್ಟಿಲ್ಲ. ಇದರಲ್ಲಿ ಕ್ಲಿಯರ್ ಆಗಿದೆ, ನೀವು ಮಾಹಿತಿ ಪಡೆಯುವ ಉದ್ದೇಶಕ್ಕಾಗಿ ಪ್ರಶ್ನೆಯನ್ನು ಕೇಳಲು ಸದಸ್ಯರಿಗೆ ಅನುಮತಿ ನೀಡಬಹುದು ಅಂತ. ಒಬ್ಬ ಸದಸ್ಯರು ಅಂತ ಇಲ್ಲಿಲ್ಲ, ಒಬ್ಬ ಸದಸ್ಯರು ಅಂತ ಇಲ್ಲ, ತಾವೊಬ್ಬರು ಅಂತ ಹೇಳಿದ್ದೀರಾ. ವಿರೋಧ ಪಕ್ಷ ನಾಯಕರು ಎಲ್ಲರೂ ನಿಮ್ಮ ಹೊಟ್ಟೆಗದಾರ ಅಲ್ಲ, ಒಬ್ಬರೋ ಇಬ್ಬರೋ ಕೇಳಲಿ ಅಷ್ಟೇ, ಏನ್ ಜಾಸ್ತಿ ಎಲ್ಲರೂ ಕೇಳಬೇಕು ಅಂತ ಏನಿಲ್ಲ. ಒಂದಿಬ್ಬರು ಕೇಳಲಿ, ಅದ್ರ ಬಗ್ಗೆ ನಾನೇನು ನೀವು ಅದನ್ನ ಮಾತಾಡಕ್ ಹೇಳ್ತೀರಿ, ನಿಮ್ಮ ಉಪನಾಯಕರು ಹೇಳ್ತಾರೆ. ಇಲ್ಲ, ನಾನು ಹೇಳಿದ್ದು ಯಾವುದೋ ಅವ್ರು ರಿಪೀಟ್ ಮಾಡಬೇಡಿ. ನಾನು ಹೇಳಿದ್ದು ಯಾರೋ ರಿಪೀಟ್ ಮಾಡಬೇಡಿ. ಅಧ್ಯಕ್ಷರೇ, ಇಲ್ಲಿ ನನ್ನ ಪ್ರಶ್ನೆ, ಮೈಸೂರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಂತ 4ನೇ ವ್ಯಕ್ತಿ, 3 ಜನಕ್ಕೆ ಗುಂಡಾರಿಸಿದ್ದಾರೆ, 4ನೇವರೆಗೂ ಗುಂಡು ಹೊಡೆದಿದ್ದಾರೆ. ಆ 4ನೇ ವ್ಯಕ್ತಿ ಮೈಸೂರು ಆಸ್ಪತ್ರೆಯಿಂದ ನಿಗೂಢವಾಗಿ ಕಾಣೆ ಆಗ್ತಾರೆ. ಯಾಕೆ ಕಾಣೆ ಆಗ್ತಾರೆ? ಆತ ಸತ್ಯ ಸಂಗತಿ ಬಯಲು ಮಾಡ್ತಾನೆ ಅಂತೇನೆ ಕಾಣೆ ಆಗ್ತಾರ? ಯಾಕೆ ಕಾಣೆ ಆಗ್ತಾರೆ? ಅದು ಅವನು ಇದುವರೆಗೂ ಸರ್ಕಾರ ಹೇಳಿಲ್ಲ. ಅವರು ಸ್ಟೇಟ್ಮೆಂಟ್ ಅಲ್ಲೂ ನಾನು ನೋಡಿದೆ, ಆ ಸ್ಟೇಟ್ಮೆಂಟ್ ಅಲ್ಲಿ ರಾಮಲಿಂಗಾರೆಡ್ಡಿ ಅವರಲ್ಲಿಯೂ 4ನೇ ವ್ಯಕ್ತಿ ಇದ್ದಾನೆ. ಅಲ್ಲಿ ಎನ್ಕೌಂಟರ್ ಆದಂತಹ ಸಂದರ್ಭದಲ್ಲಿ 4ನೇ ವ್ಯಕ್ತಿ ಇದ್ದಾನೆ. ಆ 4ನೇ ವ್ಯಕ್ತಿ ಬಗ್ಗೆ ಇವರ ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲೂ ಇಲ್ಲ. ನನ್ನ ಪ್ರಶ್ನೆ ಸರ್ಕಾರಕ್ಕೆ, ಡೌಟ್ ಏನ್ ಬರ್ತಾ ಇದೆ ಜನಗಳಿಗೆ? ರೈತರ ಸಂಘ ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ? ರೈತರು ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ? 5,000 ಜನ ಯಾಕೆ ಸೇರ್ಬಿಟ್ರು? ಏನೋ ಇವನ್ ಕಾಡುಗಳ್ಳ ಅಂದಿದ್ರೆ, ವೀರಪ್ಪನ ಕಾಡುಗಳ್ಳ ಅಂತ ನಾವು ಕೇಳಿದ್ರಿ, ಇವ್ ಕಾಡುಗಳ್ಳ ಅಂತ ಹೇಳಿದ್ರೆ ಇಷ್ಟೊಂದು ಜನ 5,000 ಜನ ರೈತರೆಲ್ಲ ಬಂದು ಹಸಿರು ಟವಲ್ ಹಾಕೊಂಡು ಯಾಕೆ ಹೋರಾಟ ಮಾಡ್ತಾ ಇದ್ರು? ನನ್ನ ಪ್ರಶ್ನೆ. ಆಮೇಲೆ ಅವರ ರಾಮಲಿಂಗಾರೆಡ್ಡಿ ಅವರು ಸ್ಟೇಟ್ಮೆಂಟ್ ಅಲ್ಲಿ ಬರೆದಿದ್ದಾರೆ, ಪರಿಶೀಲಿಸಲಾಗಿ ಅಂತೋಣಿ ಸ್ವಾಮಿ ಬಿನ್ ಪೆರಿಯ ನಾಯಗನ್ ಇವರು ಅರಣ್ಯ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿರೋ ಬಗ್ಗೆ ಯಾವುದೇ ಮಾಹಿತಿ ಕಂಡು ಬರುವುದಿಲ್ಲ ಅಂತಾರೆ ಅವ್ರ ಸ್ಟೇಟ್ಮೆಂಟ್ ಅಲ್ಲಿ. ಸತ್ಯ ಹೇಳವ್ರೆ ನೋಡಿ, ಬಾಲಕೃಷ್ಣ ಕರೆಕ್ಟ್ ಆಗಿ ಮಾತಾಡ್ತಾವ್ರೆ. ಸತ್ಯ. ಇಂದವ್ರನ್ನ ಹೆಂಗೆ ಎನ್ಕೌಂಟರ್ ಮಾಡ್ತೀರಾ? ಕಾಡುಗಳ್ಳ ಅಂತ ಹೆಂಗೆ ಎನ್ಕೌಂಟರ್ ಮಾಡ್ತೀರಾ? ಅವನ್ಗೆ ಇಲ್ಲ ಅಂದ್ಮೇಲೆ ಅವನು ಅಬಿಚೂಲ್ ಏನನ್ನೋದು ಸುರೇಶ್ ಕುಮಾರ್ ಅವರು ಅಫೆಂಡರ್, ಅಬಿಚುವಲ್ ಅಫೆಂಡರ್ ಇದಾರಲ್ಲ. ಈಗ ಯಾರೋ 1 ಕೊಲೆ ಮಾಡಿರ್ತಾನೆ, 2 ಮಾಡಿರ್ತಾನೆ, ಈ ತರ ಆಗಿದ್ರೆ ಅವನ ರೆಗ್ಯುಲರ್ ರೌಡಿ ಅನ್ನೋ ತರ ಇರ್ತೈತೆ. ರೆಗ್ಯುಲರ್ ರೌಡಿ ಲಿಸ್ಟ್ ಅಲ್ಲಿ ಇರ್ಬೇಕು ಅವನು. ಇವನೇನು ಇಲ್ಲ, ರೌಡಿ ಲಿಸ್ಟ್ ಅಲ್ಲೇ ಇಲ್ಲ ಇವನು. ಹೆಂಗೆ ಮಾಡಿದ್ರಿ ಅವನಿಗೆ? ಮತ್ತೆ ಗುಂಡು, ಅಧ್ಯಕ್ಷರೇ, ನನಗಿಂತ ತಾವು ಬಹಳ ಸ್ಪರ್ಧೆ ಮಾಡಿದ್ದೀರಾ, ನೀವೆಲ್ಲ ಜನಗಳ ಮಧ್ಯೆ ಇದ್ದವರು. ಒಂದು ಅರ್ಥ ಮಾಡ್ಕೊಳ್ಳಿ, ಕಾಡಲ್ಲಿ ಫೈರಿಂಗ್ ಆಗ್ಬೇಕಾದ್ರೆ, ಕಾಡು ಗೊತ್ತಲ್ಲ, 1000 ಕಿಲೋಮೀಟರ್ ಇರ್ತದೆ. ಫೈರಿಂಗ್ ಆಗ್ಬೇಕಾದ್ರೆ ಎಷ್ಟು ರೇಂಜಲ್ಲಿ ಆಗ್ಬೇಕು? ಪರಮೇಶ್ವರ್ ಉತ್ತರ ಕೊಡ್ತಾರೆ, ಆಮೇಲೆ ಕೇಳಿ. ಅವರು ಪರಮೇಶ್ವರ್ ಸತ್ಯ ಹೇಳ್ತಾರೆ ಅಂತ ನಾನು ತಿಳ್ಕೊಂಡು, ಎಷ್ಟು ಇದ್ರಾಗಬೇಕು? ಒಂದು ಅರ್ಧ ಕಿಲೋಮೀಟರ್ ದೂರ ರೇಂಜ್ ಏನಿರ್ತೈತೆ ಅದರದ್ದು? ಇವ್ರದ್ದು ರೇಂಜ್ ಏನಿದೆ? ಆ ಗನ್ನಿನ ರೇಂಜ್ ಏನಿದೆ? ಅರ್ಧ ಕಿಲೋಮೀಟರ್ ರೇಂಜಲ್ಲಿ ಹೊಡೆದಿದ್ದಾರ? 1/4 ಕಿಲೋಮೀಟರ್ ರೇಂಜಲ್ಲಿ ಹೊಡೆದಿದ್ದಾರ? ಸ್ಪಾಟ್ ಅಲ್ಲಿ ಅಂದ್ರೆ ಹತ್ತಿರದಿಂದ ಹೊಡೆದಿರೋ ಅದ್ರ ಬಗ್ಗೆ ಡಾಕ್ಟರ್ ಹೇಳಿದ್ದಾರೆ. ಪಾಯಿಂಟ್
ಬಹಳ ನಿಯರೆಸ್ಟ್ ಅಲ್ಲಿ ಹೊಡೆದಿರೋದು. ನಿಯರೆಸ್ಟ್ ಅಲ್ಲಿ ಹೊಡಿಬೇಕಾದ್ರೆ ಅದು ಹೆಂಗೆ ಫೈರಿಂಗ್ ಅಂತ ಆಗುತ್ತೆ ಹೇಳಿ, ನೀವು ಉತ್ತರ ಕೊಡಿ. ನಾನೇನು ಇದಕ್ಕೆ ನಾನು ಕೇಳ್ತಾ ಇರೋದು ನನ್ನ ಸ್ಯಾಟಿಸ್ಫ್ಯಾಕ್ಷನ್ಗಲ್ಲ ನಾನು ಉತ್ತರ ಕೇಳ್ತಾ ಇರೋದು. ಅಲ್ಲಿ ಯಾರು ಇಡೀ ರಾಜ್ಯದ ಜನ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, ಅಲ್ಲಿ ರೈತರು ಕೇಳ್ತಾ ಇದ್ದಾರೆ, ಅವ್ರ ಪ್ರಶ್ನೆ. ನೀವು ಆಯ್ತಪ್ಪ, ಅವನು ಆತ್ಮರಕ್ಷಣೆಗೆ, ರಾಮಲಿಂಗಾರೆಡ್ಡಿ ಅವರು ಆತ್ಮರಕ್ಷಣೆಗೆ ಮಾಡುವಂತ ಕಾನೂನು ಅಧಿಕಾರ ಇದೆ ನಮಗೆ ಅಂತ ಹೇಳಿ, ಯಾರಿಲ್ಲ ಅಂತ ಹೇಳಿದ್ರು. ಪೊಲೀಸರಿಗೆ ಆತ್ಮರಕ್ಷಣೆ ಮಾಡೋ ಅಧಿಕಾರ ಇದ್ದೇ ಇರ್ತತೆ, ಜನಗಳಿಗೂ ಹಂಗೆ ರಕ್ಷಣೆ ಮಾಡುವಂತ ಅಧಿಕಾರ ಜನಗಳಿಗೂ ಇದೆ ಸ್ವಾಮಿ. ಜನರ ಪ್ರಾಣನ ಹಂಗೆ ತೆಗಿಯಕ್ಕಾಗಲ್ಲ, ನೀವು ಸುಮ್ನೆ ತೆಗಿಯಕ್ಕಾಗಲ್ಲ. ಇನ್ನೊಂದು 3ನೇ ಪ್ರಶ್ನೆ ಅಧ್ಯಕ್ಷರೇ, ಇಷ್ಟು ಹತ್ರದಿಂದ ಹೊಡೆದಿದ್ದೀರಾ ನೀವು, ನಿಯರೆಸ್ಟ್ ಹೊಡೆದಿದ್ದಾರೆ. ಅದು ಹೆಂಗಾಗ್ತೈತೆ? ಅದು ಇದು ನನ್ನ ಆತ್ಮರಕ್ಷಣೆಗೋಸ್ಕರ ಹೆಂಗಾಗ್ತೈತೆ? ನೀವು ಕಾಲಿಂದ ಕೆಳಗಡೆ ಹೊಡಿಬೋದಾಯ್ತು. ಹೃದಯಕ್ಕೆ ಹೊಡೆದಿದ್ದಾರೆ, ಕತ್ತು ಹೊಡೆದಿದ್ದಾರೆ ಅವ್ರಿಗೆ. ಓಕೆ, ಆಯ್ತು. ಅವರ ಸ್ಟೇಟ್ಮೆಂಟ್ ಅಲ್ಲಿ, ರಾಮಲಿಂಗಾರೆಡ್ಡಿ ಸ್ಟೇಟ್ಮೆಂಟ್ ಅಲ್ಲಿ ನಮಗೆ ಮಾಹಿತಿ ಬಂತಂತೆ ಇವ್ರಿಗೆ, ಅಲ್ಲಿ ಕಳ್ಳರಿದ್ದಾರೆ ಅಂತ ಮಾಹಿತಿ ಬಂತು. ನಾವು ಹೋಗಿ ರೈಡ್ ಮಾಡ್ತಿರುತ್ತೆ. ಕಳ್ಳರಿದ್ದಾರೆ ಅಂತ ಮಾಹಿತಿ ಬಂದ ಮೇಲೆ 4 ಜನ ಹೆಂಗ್ ಹೋದ್ರಿ ನೀವು? ಎಷ್ಟು ಜನ ಸ್ಟಾಫ್ ಇದ್ದಾರೆ ಆ ರೇಂಜ್ ಅಲ್ಲಿ? ನಿಮಗೆ 100-200 ಜನ ಇರ್ತಾರೆ. ನಾನು ಹೋಗಿದ್ದೀನಿ ಕಾಡಲ್ಲಿ, ಕೋಚಿಂಗ್ ಕ್ಯಾಂಪ್ಸ್ ಇರ್ತೈತೆ ಅಲ್ಲೇ. ನೀವು ಡಿ ಫಾರೆಸ್ಟ್ ಒಳಗಡೆ ಸುಮಾರು ಒಂದು 400-500 ರೆಗ್ಯುಲರ್ ಆಗಿ ಇದ್ದೇ ಇರ್ತಾರೆ ಅಲ್ಲಿ. ನಾನು ಹೋಗಿದ್ದೀನಿ, ಆ ಸ್ಪಾಟ್ಗೆ ಹೋಗಿ ಬಂದಿದ್ದೀನಿ. ನಾನು ಕೂಡ ರೆಗ್ಯುಲರ್ ಆಗಿರ್ತಾರೆ ಅಲ್ಲಿ. 4-5 ಜನ ಇರ್ತಾರೆ, ಓದೋರು ಬೇರೆ 4 ಜನ. ಇಷ್ಟು ಜನ ನಿಮಗೆ ಸ್ಟಾಫ್ ಇದ್ಕೊಂಡು, 100 ಜನ ಸ್ಟಾಫ್ ಇದ್ಕೊಂಡು ಅವ್ರನ್ನ ಸುತ್ತುವರೆದು ಯಾಕೆ ಹಿಡಿಯಕ್ಕಾಗಿಲ್ಲ? ಆಯ್ತು, ಹೊಡೆದ್ರಿ. ಏನು ಒಳ್ಳೆ ಇದು ಏನೋ ಸೀರಿಯಸ್ ಆಗಿ ಒಬ್ಬರಾದ್ಮೇಲೆ ಒಬ್ರು 3 ಜನ ಹೊಡೆದಾಕ್ಬಿಟ್ರಿ. 4 ಜನ ಹೊಡೆಯುವಂತ ಅವಶ್ಯಕ, 3 ಜನ ಸಾಯಿಸುವಂತ ಅವಶ್ಯಕತೆ ಏನಿತ್ತು ಇದರಲ್ಲಿ? ಒಬ್ಬ ಸತ್ತಿದ್ರೆ ಉಳಿದವರೆಲ್ಲ ಓಡೋರು. ಒಬ್ಬ ಸಾಯ್ಬೇಕು ಅಂತಾನೋ ನಾನು ಹೇಳಲ್ಲ, 3 ಜನ ಓಡೋರು. 3 ಜನರ ಮೇಲೂ ನೀವು ಗುಂಡಾರಿಸಿದಿರಲ್ಲ, ಯಾಕೆ 3 ಜನದ ಗುಂಡಾರಿಸ್ತೀರಿ ನೀವು? ಇದು ನಾಳೆ ಇದು ಘಟನೆ ನಾನು ಯಾಕೆ ಪ್ರಸ್ತಾವ ಮಾಡ್ತಾ ಇದ್ದೀನಿ ಅಂದ್ರೆ, ನಾಳೆ ನಮ್ಮದಲ್ಲಿ ಇದೊಂದೇ ಕಬಿನಿ ಒಂದೇ ಕಾಡಲ್ಲ, ಕರ್ನಾಟಕದಲ್ಲಿ ಬೇಕಾದಷ್ಟು ಕಾಡುಗಳಿದೆ. ಹಳ್ಳಿ ಜನ ಕಾಡುಗಳಲ್ಲಿ ಒಂದು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ರೇಂಜ್ಗೆ ಹೋಗ್ತಾರೆ, ಸೌದೆ ತರಕೋ ಏನ್ಗೋ ಹೋಗೇ ಹೋಗ್ತಾರೆ. ನೀವು ಬೇಡ ಅಂದ್ರೆ ಹೋಗೇ ಹೋಗ್ತಾರೆ ಅವರು, ದನ ಕರು ಮೇಯಿಸೋದಕ್ಕೆ ಎಲ್ಲ ಹೋಗೇ ಹೋಗ್ತಾರೆ ಅವರು. ಇದೊಂದು ಇನ್ಸಿಡೆಂಟ್ ನೀವು ಕರೆಕ್ಟಾಗಿ ನೀವು ಕ್ರಮ ಆಗಿಲ್ಲ ಅಂದ್ರೆ ನಾಳೆ ಕಾಡೊಳಕ್ಕೆ ಯಾವನು ಹೋಗಂಗೆ ಇಲ್ಲ. ಹಂಗಾರೆ ಬದುಕೆ ಅಲ್ಲಿ ಕಟ್ಕೊಂಡಿರ್ತಾರೆ. ನೀವು ಬಹಳಷ್ಟು ಜನ ಕಾಡಿನಲ್ಲಿ ವಾಸ ಮಾಡೋರು ಬದುಕನ್ನೇ ಅಲ್ಲಿ ಕಟ್ಕೊಂಡಿರ್ತಾರೆ. ನಾನು ಹೋಗಿದ್ದೀನಿ, ಅಲ್ಲಿ ಗ್ರಾಮ ವಾಸ್ತವ್ಯ ಮಾಡಿ ಬಂದಿದ್ದೀನಿ, ಅದೇ ಕಾಡಲ್ಲಿ ನಾನು ಕೂಡ ಗ್ರಾಮ ವಾಸ್ತವ್ಯ ಮಾಡಿದ್ದೀನಿ.